ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇದರ ನೂತನ ಕಚೇರಿಯ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಸನ್ಮಿತ್ರರು ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರ ಇದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸನ್ಮಿತ್ರರಂತ ಶಬೀರ್ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳಾಗಿ ಉಪಸ್ಥಿತವಂತಹ ಕರ್ನಾಟಕ ರಾಜ್ಯ ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷರು ಗೌರವಾನ್ವಿತ ಉಮರ್ ಯುವೆಚ್ರವರೇ, ನಾನು ಪ್ರಪ್ರಥಮವಾಗಿ ಶಬೀರ್ ಮತ್ತು ಅವರೆಲ್ಲ ತಂಡದವರು ಮುಜಫರ್ ಬಾಷಾ ಇಡೀ ಒಂದು ತಂಡ ಇದೆ, ಯಾರು ತಳಮಟ್ಟದಲ್ಲಿ ಇವತ್ತು ಕೆಲಸ ಮಾಡ್ತಾರೆ ಅವರೆಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಐಡಿಯಾಗಳು ಆಲೋಚನೆಗಳು ಹೀಗೆ ಮಾಡಬೇಕಂತೇಳಿ ಭಾಳ ಜನರಿಗೆ ಆಸಕ್ತಿ ಇದೆ. ಐಡಿಯಾಗಳು ತುಂಬ ಬರ್ತದೆ, ಆದರೆ ಅದರ ಜವಾಬ್ದಾರಿ ವಹಿಸಿಕೊಂಡು ಎಲ್ಲ ಕಷ್ಟಗಳು ಎದುರಿಸಿಕೊಂಡು ಎಲ್ಲ ಟೀಕೆ ಟಿಪ್ಪಣಿ ಎದುರಿಸಿಕೊಂಡು ಅದನ್ನು ನೇರವಾಗಿ ಅನುಷ್ಠಾನ ಮಾಡುವಂಥ ಶಕ್ತಿ ಭಾಳಷ್ಟು ಕಡಿಮೆ ಜನರಿಗೆ ಇರುವುದು. ಅಂಥ ದೊಡ್ಡ ಮಟ್ಟದ ಶಕ್ತಿ ಅದು ಶಬೀರ್ ಅವರಿಗೆ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನನ್ನ ಶುಭಾಶಯ ಸಲ್ಲಿಸುವುದು. ಕಳೆದ 2 ವರ್ಷಗಳಿಂದ ಎಲ್ಲ ಜಾತಿ ವರ್ಗದವರ ಸಹಕಾರ ಪಡೆದುಕೊಂಡು ಇಲ್ಲಿರುವಂತಹ ಬೇರೆ ಯುವ ಜನಾಂಗ ಯಾರಿದ್ದಾರ ಅಥವಾ ಇಲ್ಲಿ ಬರುವಂಥವ್ರು ಯಾರಿದ್ದಾರ ಅಥವಾ ಕಷ್ಟದಲ್ಲಿ ಸಿಲುಕಿಸಿದವ್ರಿಗೆ ಏನೆಲ್ಲ ಸಹಾಯ ಮಾಡಬೇಕೆ, 100ಕ್ಕೂ 100 ಆಗದಿದ್ದರೂ ಕೂಡ ತನ್ನಿಂದ ಏನೋ ಪ್ರಾಮಾಣಿಕತೆ ಸಹಕಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಹಿರಿಯಕರ ಸಹಕಾರ ಪಡೆದುಕೊಂಡು ಪ್ರಾಮಾಣಿಕತನ ಸೇವೆಯನ್ನು ಸಲ್ಲಿಸಿ ಸರ್ವರ ವಿಶ್ವಾಸಕ್ಕೆ ಇವತ್ತು ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇವತ್ತು ವಿಶ್ವಾಸಕ್ಕೆ ಒಳಪಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೊದಲಿಗೂ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಮ್ಮ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತು ನಾವು ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಇದರ ಕಚೇರಿಯನ್ನು ಉದ್ಘಾಟನೆ ಈ ಗಾಂಧಿನಗರ್ ಅಂದರೆ ಇದು ನಮ್ಮ ಸಮುದಾಯದ ಬ್ಯಾರಿ ಸಮುದಾಯಕ್ಕೆ ಇದೊಂದು ಹಬ್ಬ ಅಂತ ಹೇಳ್ತೀವಿ ನಾವು. ಯಾಕಂದರೆ ಎಲ್ಲ ಬ್ಯಾರಿಗಳು ಬಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಅವ್ರ ಜೀವನ ಮೊದಲು ಫಸ್ಟು. ಅದಕ್ಕೆ ಇಲ್ಲಿಂದನೇ ನಾವು ಪ್ರಾರಂಭಗೊಂಡಿದೆ. ಇದೊಂದು ಹೆಮ್ಮೆ ಇದೆ ನಮಗೆ. ಅದಕ್ಕೆ ಸರ್ವಶಕ್ತನಾದ ಭಗವಂತನನ್ನು ಸ್ಮರಿಸಿದ ಇವತ್ತು ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ ನಮ್ಮ ಸನ್ಮಾನ್ಯ ಸ್ಪೀಕರ್ ಸಾಹೇಬರಿಗೂ ನಾನು ತುಂಬ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ಈ ಒಂದು ಇಲ್ಲಿ ನಾವು ಮಾಡಿರೋಂಥ ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಆಫೀಸ್ ಇದಕ್ಕೆ ಇನ್ನು ಮುಂದೆ ತುಂಬ ಚಾಲೆಂಜಸ್ ಇದೆ. ಅಂದರೆ ತುಂಬ ಕೆಲಸ ಕಾರ್ಯಗಳು ತುಂಬ ಮಾಡೋದಿದೆ. ನಾವು ಆ ಕೆಲಸ ಕಾರ್ಯಕ್ಕೋಸ್ಕರ ಈ ಒಂದು ಹಬ್ಬಲ್ಲಿ ಇಲ್ಲೇ ಈ ಬೆಂಗಳೂರು ಹೃದಯ ಭಾಗದಲ್ಲಿ ಈ ಒಂದು ಆಫೀಸ್ನ ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಸರ್, ದೇವ ಉದ್ದೇಶ ಏನಿದೆ ಸರ್? ಸರ್, ನಮ್ಮ ದೇವ ಉದ್ದೇಶ ಅಂದರೆ ನಮ್ಮ ಈ ಮಂಗಳೂರು ಅಂದರೆ ಸ್ಪೆಷಲಾಗಿ ದಕ್ಷಿಣ ಕನ್ನಡ ಕಡೆಯಿಂದ ಬರುವಂಥ ಪ್ರತಿಯೊಬ್ಬ ಸಣ್ಣ ವ್ಯಕ್ತಿ, ತಳಮಟ್ಟದ ವ್ಯಕ್ತಿ ಜೊತೆ ನಾವು ಅವನ ಪ್ರತಿಯೊಂದು ಸಮಸ್ಯೆಗೂ ಅವನ ಜೊತೆ ಇದ್ದು ಅವನ್ನ ಒಂದು ಸಕ್ಸಸ್ಫುಲ್ ಪರ್ಸನ್ ಮಾಡುವಂಥ ಒಂದು ನೆಲೆತನಕ್ಕೆ ಹೋಗುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿವಿ. ಇನ್ನೂ ತುಂಬ ಆಲೋಚನೆಗಳಿದೆ ನಮ್ಮದು. ಒಳ್ಳೆಯ ಅಂದರೆ ಮೆಡಿಕಲ್ ಆಗಿ ನಾವು ತುಂಬ ಹಿಂದೆ ಇದ್ದೀವಿ. ನಮ್ಮ ಪ್ರತಿಯೊಬ್ಬ ಇಲ್ಲಿ ಯಾವುದಾದ್ರು ಒಂದು ದಕ್ಷಿಣ ಕನ್ನಡದಿಂದ ಯಾವುದೋ ಒಂದು ಅಪಘಾತಗೊಳಪಟ್ಟರು ಅವರಿಗೆ ಆ ಚಿಕಿತ್ಸೆ ಫಲಕಾರಿಯಾಗದೆ ತುಂಬ ಜನ ಇಲ್ಲಿ ತೀರಿದಂಥ ಘಟನೆಯೂ ನಾವು ನೋಡಿದ್ದೀವಿ. ಸೊ ಅದಕ್ಕೆ ಏನು ನಾವು ಮಾಡಬಹುದು, ನಮ್ಮ ಇನ್ನೂ ಆ ಥರ ಪ್ರಾಬ್ಲಮ್ ಆಗದಂತೆ ಯಾವ ರೀತಿ ಏನು ಕಾರ್ಯಕ್ರಮ ನಾವು ಏನು ಮಾಡ್ಬೋದು ಅಂತ ಅದನ್ನು ನಾವು ಆಲೋಚನೆ ಮಾಡ್ತೇವೆ. ಯುಟಿ ಖಾದರ್ ಸರ್ ಕೂಡ ಬಂದಿದೆ ಸರ್, ಅವ್ರ ಬೇಡಿಕೆ ಇಟ್ಟಿದ್ದೀರಾ ಸರ್? ಯುಟಿ ಖಾದರ್ ಸರ್ಗೆ ನಮ್ಮ ಬೇಡಿಕೆ ಇಟ್ಟಿದ್ದೀವಿ. ಯುಟಿ ಖಾದರ್ ಸರ್ ಸಾಹೇಬ್ರ ಜೊತೆ ನಾವು ಹೇಳಿದ್ದೀವಿ, ಅವರ ಅಧಿಕಾರ ಅವಧಿಯಲ್ಲಿ ನಮಗೆ ಈ ಬ್ಯಾರಿಸ್ ಸೆಂಟ್ರಲ್ ಕಮಿಟಿಗೆ ಒಂದು ಜಾಗ ಮಂಜೂರು ಮಾಡಿ ಈ ಸರ್ಕಾರದಿಂದ ಬರುವಂಥ ಅನುದಾನವನ್ನು ನಮಗೆ ಒಂದು ಕಚೇರಿಗೆ ಮಾಡಿಕೊಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಇಟ್ಟಿದ್ದೀವಿ ಅವ್ರ ಜೊತೆ. ಥ್ಯಾಂಕ್ ಯು ವೆರಿ ಮಚ್.